ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸುಸೋ ಬ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದಾರೆ ಅನ್ಕೊಂಡು ನಾನು ಕೂಡ ಸೂಪರಾಗಿದ್ದೀನಿ. ಬೆಳಗಿನ ಶುಭೋದಯ ಎಲ್ಲರಿಗೂ. ಬನ್ನಿ ಇವತ್ತಿನ ಬೆಳಗಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎದ್ದ ತಕ್ಷಣ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೆ, ಆದರೆ ಇವತ್ತು ಕೆಲಸಗಳನ್ನ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ಕೆಲಸ ಎಲ್ಲ ಮುಗಿಸಿಲ್ಲ, ಕಸ ಹುಡುಗಿ, ಮನೆ ಒರೆಸಿ, ರಂಗೋಲಿ ಎಲ್ಲ ಹಾಕಿ, ಪೂಜೆ ಎಲ್ಲ ಮುಗಿಸಿ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡಿರ್ತೀನಿ. ಪೂಜೆ ಎಲ್ಲ ಮುಗೀತು ನೋಡ್ರಿ. ಮತ್ತು ಹಾಲು ಕಸಕ್ಕೆ ಇಟ್ಟೀನಿ. ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕು. ಟೈಮ್ ಆಲ್ರೆಡಿ 7:30 ಆಯಿತು. 7 ಗಂಟೆಗೆ ಪೂಜೆ ಮುಗೀತು. ಈಗ ಟೈಮ 7:30 ಆಗೈತಿ. ಇನ್ನು ಸಿದ್ಧಾರ್ಥಗೆ ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕು. ಏನು ಮಾಡ್ಬೇಕಂತ ಗೊತ್ತಿಲ್ಲ. ಅವ್ನು ಮಂಡ ಸುಸ್ಲ ಕೇಳತ್ತಾನ, ಆದ್ರೆ ಮಂಡ ಸುಸ್ಲ ಮಾಡೋದು, ಇಲ್ಲಿಕಂದ್ರೆ ಚಪಾತಿನೋ ಪಲ್ಯನೋ ಏನೋ ಮಾಡೋದು. ಸ್ವಲ್ಪ ಹಸಿ ಬಟಾಣಿ, ಅವ್ರಿಗೆ ಕಾಳು ಅದೆಲ್ಲ ಐತಿ, ಹಾಕಿ ಒಂದು ಸ್ವಲ್ಪ ಪಲ್ಯ ಮಾಡಿ ಚಪಾತಿ ಮಾಡ್ಕೊಡೋಣ ಅಂತ ಅಂದ್ಕೊಂಡಿನಿ. ಗೊತ್ತಿಲ್ಲ, ಯಾವುದೋ ಒಂದು ಮಾಡ್ತೀನಿ. ಇವತ್ತು ಅಡುಗೆ ಮಾಡೋದಿಲ್ಲ, ಸ್ವಲ್ಪ ಫ್ರೀ ಆಗಿದ್ದೀನಿ. ಮೇಲಿನವ್ರು ಊರಿಗೆ ಹೋಗ್ಬಿಟ್ಟಾರು, ನಾನು ಆರಾಮಾಗಿರ್ತೀನಿ. ಅಡುಗೆದು ಏನು ಟೆನ್ಷನ್ ಇಲ್ಲ. ಇವತ್ತು ಏನೋ ಇದು ಕೊಬ್ಬರಿ ಉಂಡೆ ಮಾಡೋಣ ಅಂತ ಅಂದ್ಕೊಂಡಿನಿ. ಸಾಧ್ಯವಾದರೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ನಿಮ್ಗೆ ಇಷ್ಟ ಇತ್ತು ಅಂದರೆ ನೀವು ಆ ಥರ ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಗೆ ತುಂಬ ಒಳ್ಳೆಯದು. ಮೊನ್ನೆನೇ ತೊಗೊಂಬಂದು ಇಡ್ಸೀನಿ, ಒಣ ಕೊಬ್ಬರಿ, ಬೆಲ್ಲ ಎಲ್ಲ. ಅದು ಕೊಡೋದ್ರಿಂದ ಏನು ಉಪಯೋಗ ಏನಾಯ್ತು ಅಂತ ನಾನು ಮಾಡ್ತಾ ಹೇಳ್ತಾ ಬರ್ತೀನಿ. ಬನ್ನಿ. ಮತ್ತು ನಾನು ನಿಮಗೆ ಹೇಳಿದ್ನಲ್ಲ, ನಾನು ಊರಿಗೆ ಯಾಕೆ ಹೋಗಿದ್ದೀನಿ ಅಂತ ಹೇಳ್ತೀನಿ ಅಂತ ಹೇಳ್ಬಿಟ್ಟು, ಸಡನ್ನಾಗಿ ನಮ್ಮ ಅತ್ತೆಗೆ ಆರಾಮಿಲ್ದಂಗೆ ಆಯಿತು. ಹಾಗಾಗಿ ಸಡನ್ ನಾನು ಊರಿಗೆ ಹೋದೆ. ಅವರಲ್ಲಿ ಒಬ್ಬರೇ ಅದಾರ, ಯಾರೂ ಇಲ್ಲ ನೋಡ್ಕೊಳಕ್ಕೆ. ಊರಾಗ ಮಂದಿ ಅದಾರ, ಅಂದ್ರೆ ನಮ್ಮ ಮನೆಗೆ ಯಾರೂ ಇಲ್ಲ ಅವ್ರಿಗೆ ನೋಡ್ಕೊಳಕ್ಕೆ. ಅವ್ರು ಒಬ್ಬರೇ ಇರೋದು. ಹೇಳ್ತಾ ಇರೋದು ಸ್ವಲ್ಪ ಮಾತು ಮಿಸ್ಟೇಕ್ ಆತಾವು. ಅವರೊಬ್ಬರೇ ಮನ್ಯಾಗ ಅದಾರ, ನೋಡ್ಕೊಳ್ಳೋರು ಯಾರಿಲ್ಲ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಊರಿಗೆ ಹೋಗ್ಬೇಕಿತ್ತು. ಯಾಕಂದ್ರೆ ವಯಸ್ಸಾದ್ಮೇಲೆ ಅವ್ರ ಜೊತೆಗೆ ಒಬ್ಬರು ಬೇಕೇ ಬೇಕು. ವಯಸ್ಸಾದವ್ರಿಗೆ ಅಂತಲ್ಲ, ಆರಾಮಿಲ್ದವ್ರಿಗೆ ಜೊತೆಗೊಬ್ಬರು ಬೇಕೇ. ಒಂದು ಚೇರ್ ನೀರು ಕೊಡೋಕ್ಕಾದ್ರೂ ಬೇಕಾಗ್ತದೆ. ಹಾಗಾಗಿ ಅವ್ರಿಗೆ ಯಾರೂ ಇಲ್ಲ. ಆದ್ರೂ ಊರ ಮಂದೆಲ್ಲ ಅವ್ರ ಜೊತೆಗಿದ್ದು ಅವ್ರಿಗೆ ನೋಡ್ಕೊಂಡಾರ 2 ದಿವಸ. ತುಂಬಾ ಖುಷಿ ಆಯಿತು ಎಲ್ಲರಿಗೂ. ಥ್ಯಾಂಕ್ ಯು. ಏನಪ್ಪ ಅಂತಂದ್ರೆ, ಹಂಗಾಗಿ ನಾನು ಹೋಗಿ 1 ವಾರ ಅವ್ರ ಹತ್ರ ಇದ್ದೆ. ಅಂದರೆ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ನನ್ನ ಮನಸ್ಸು ಸರಿ ಇಲ್ಲ. ಆಮೇಲೆ ಇವಾಗ ಇರೋ ಪರಿಸ್ಥಿತಿಗಳು ನಂಗೆ ವಿಡಿಯೋ ಮಾಡೋಕ್ಕೂ ಆಗ್ತಾಯಿಲ್ಲ. ಕಣ್ಣಿನ ಪ್ರಾಬ್ಲಮ್ಮು, ಜಾಸ್ತಿ ಫೋನ್ ನೋಡಿದ್ರೆ ಕಣ್ಣು ಜಾಸ್ತಿ ಇದು ಅಲ್ಲತ್ತೆ. ನೀನು ವಿಡಿಯೋದಾಗ ಹೇಳಿದ್ದೀನಿ. ಹಾಗಾಗಿ ವಿಡಿಯೋಗಳನ್ನ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಈಗ ಮತ್ತೇನು ಅನಿಸ್ತದಪ್ಪ ಅಂತಂದ್ರೆ, ಹಿಂಗೆ ಮಾತಾಡಿಕೊಂಡು ಮಾಡ್ಕೊತೀನಿ. ವಯಸ್ಸವ್ರು ಕೊಡೋದು ಜಾಸ್ತಿ ಎಡಿಟಿಂಗ್ ಎಲ್ಲ ಇಟ್ಕೊಳ್ಳಲ್ಲ, ಸುಮ್ಮನೆ ಹಿಂಗೆ ಮಾಡಿಬಿಟ್ಟು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ಈ ವಿಡಿಯೋನ ಕಂಟಿನ್ಯೂ ಮಾಡತ್ತೀನಿ. ಈಗ ನಮ್ಮ ಅತ್ತೆಗೆ ಸ್ವಲ್ಪ ಪರವಾಗಿಲ್ಲ, ಆರಾಮದಾರ. ಕರ್ಕೊಂಬರ್ಬೇಕಾಗಿತ್ತು ಅಂತ ನೀವು ಅನ್ಬೋದು. ಹೌದು, ಕರ್ಕೊಂಬರ್ಬೇಕಂತಲೇ ಹೋಗಿದ್ದೆ. ಆದರೆ ಅವ್ರು ಏನು ಮಾಡಿದರು, ಈಗ ವಾರ ಹಿಡ್ದಾರೆ. ನಮ್ಮ ವಾರ ಹಿಡ್ದಾಗ ಊರು ಬಿಟ್ಟು ಬರೋಂಗಿರಲ್ಲ. ಹಾಗಾಗಿ ವಾರ ಮುಗಿದ ಮೇಲೆ ಬರ್ತೀನಿ ಅಂತ ಹೇಳಿದ್ರು. ವಾರ ಅಮಾಸಿಗೆ ಮುಗಿತಾವು. ಇನ್ನೊಂದು 15 ದಿವಸ. ಇವತ್ತು ನಿನ್ನೆ ಹುಣ್ಣಿಮೆ ಆಗೈತಿ. ಇವತ್ತು ಒಂದು 15 ದಿವಸ ಉಳಿತೈತಿ. ಹೋಗಿ ಮತ್ತು ಅಮಾಸಿಗೆ ಹೋಗಿ ಅವ್ರಿಗೆ ಕರ್ಕೊಂಡು ಬರ್ತೀನಿ. ಇನ್ಮೇಲೆ ಇಲ್ಲೇ ಇಟ್ಕೊತೀನಿ. ನಮ್ಮ ಅತ್ತೆಗೆ ನಮ್ಮ ಜೊತೆಗೆ ಇರ್ತಾರೆ. ಖುಷಿ ಆಗ್ತೈತೆ ನಮಗೂ. ಅಂದರೆ ಹಿರಿಯರ ಮನೆಗೆ ಇದ್ದಿದ್ದು ಒಂದು ಖುಷಿ. ಹೋಗಿ ಅಮಾಸಿ ಕರ್ಕೊಂಬರೋದೈತಿ. ಆಮೇಲೆ ಬಿಜಾಪುರಕ್ಕೆ ಹೋಗಿದ್ದೆ ನಾನು. ಬಿಜಾಪುರಕ್ಕೆ ದವಾಖಾನೆಗೆ ಹೋಗಿದ್ದೆ. ಅಲ್ಲಾಗಿರೋದನ್ನ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಹೇಳ್ತೀನಿ. ಈಗ ನಾಷ್ಟಕ್ಕೆ ಲೇಟ್ ಆಗ್ತದೆ. ಹೇಳ್ಕೊಂಡಿತ್ತಂದ್ರೆ 7:30 ಆಗೈತಿ. ಅವ್ನಿಗೆ 8 ಗಂಟೆಗೆ ನಾಷ್ಟ ಬೇಕು. ಹಂಗಾಗಿ ಬಿಜಾಪುರಕ್ಕೆ ದವಾಖಾನೆಗೆ ಹೋದ್ಮೇಲೆ ಅಲ್ಲಿ ಏನಾಯಿತು ಅಂತ ಹೇಳ್ಬಿಟ್ಟು ನಾಷ್ಟ ಮಾಡ್ಕೊಂಡೆ ಆದಮೇಲೆ ಮತ್ತೆ ಹೇಳ್ತೀನಿ ನಿಮ್ಗೆ ನಾನು. ಮತ್ತು ನೆನಪಿರಲಿ, ಸ್ವಲ್ಪ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿರಿ. ಹಾಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ತಿಳಿಸ್ರಿ. ಓಕೆ, ಸಿಗೋಣ ಮತ್ತೆ. ಏನು ಮಾಡಿರಿ? ಟೈಮ್ ಆಗಿ ಜಲ್ದಿ 8:30 ಆಗ್ತದ. ಇಲ್ಲಿ ದೋಸೆ ಹಿಟ್ಟು ಕಲಸಿಟ್ಟಿನಿ. ಇದೇನ್ರಿ ಗ್ರೀನ್ ಕಲರ್? ಗ್ರೀನ್ ದೋಸೆ ಮಾಡೋದು ಇವತ್ತು. ಸ್ಪೆಷಲ್. ಎಲ್ಲ ವೈಟ್ ಮಾಡಿದ್ರೆ ನಾವು ಗ್ರೀನ್ ಮಾಡ್ತೀವಿ. ಇದು ಮಸಾಲ ರುಬ್ಕೊಂಡಿನಿ. ಇಲ್ಲಿ ಬಟಾಣಿ, ಹಸಿ ಬಟಾಣಿ ಮಸಾಲ ಮಾಡೋಣ ಅಂತ. ಗ್ರೇವಿ ಸಖತ್ತಾಗಿ ಬೇಯಿಸಿ ಇಟ್ಕೊಂಡಿನಿ. ಬಟಾಣಿ, ಅವ್ರಿಕಾಳು ಮತ್ತು ಬೀನ್ಸು 3 ಬೇಯಿಸಿ ಇಟ್ಕೊಂಡಿನಿ. ಒಗ್ಗರಣೆ ಮಾಡ್ಕೊಂಡಿನಿ. ಅದಕ್ಕೆ ಹುರಿದು ರುಬ್ಕೊಂಡಿರುವಂಥ ಮಸಾಲ ಹಾಕ್ಕೊಂಡಿನಿ. ರೆಸಿಪಿ ಬೇಕಂದ್ರೆ ಹೇಳ್ರಿ, ನೆಕ್ಸ್ಟ್ ತೋರಿಸ್ತೀನಿ. ಈಗ ತೋರ್ಸೋಕ್ಕಾಗಲಿಲ್ಲ, ಟೈಮ್ ಆಯಿತು. ಅವಲಕ್ಕಿ, ಸಣ್ಣ ರವೆ ಮಿಕ್ಸಿ ಮಾಡ್ಕೊಂಡಿನಿ. ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಹಾಕಿ ಮಿಕ್ಸಿ ಮಾಡ್ಕೊಂಡಿನಿ. ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡೀನಿ. ಅದ್ರ ಜೊತೆಗೆ ಈರುಳ್ಳಿನೂ ಕೂಡ ಹಾಕಿನಿ. ಇದಕ್ಕಿನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ್ರಿ. ಇದು ಅರ್ಜೆಂಟಿಗೆ ದೋಸೆ. ಒಟ್ಟು ನನಗೆ ಅಕ್ಕಿ ದೋಸೆಕ್ಕಿಂತ ಈ ಥರದೇ ದೋಸೆಗಳು ಇಷ್ಟ. ಯಾಕಂತಂದ್ರೆ ಇದಕ್ಕೆ ಉದ್ದಿನಬೇಳೆ ಹಾಕೋದಿರಲ್ಲ. ನಾವು ಉದ್ದಿನಬೇಳೆ ಹಾಕೋಲ್ಲ, ನಮ್ಗೆ ಎದೆ ಉರಿ ಬರ್ತೈತಿ. ಹಾಗಾಗಿ ಉದ್ದಿನಬೇಳೆ ಹಾಕಲ್ಲ. ಇದು ಸಡನ್ನಾಗಿ ಮತ್ತು ಜಲ್ದಿನೂ ಆಗ್ತದೆ. ಬೆಳಿಗ್ಗೆ ಹೋಟೆಲ್ನ ಕಸ್ಬರ್ಗೆ ಆಡಿಸ್ತಾರಲ್ಲ ಹಂಗೆ. ಯಪ್ಪ, ಮೊನ್ನೆ ಹಂಗೆ ಆಯಿತು. ಎಲ್ಲೇ ನೋಡಿದ್ ನೋಡು, ಬಿಜಾಪುರಕ್ಕೆ ಆಯಿ ಬಲ್ಲಿ ಹೋಗಾಗ, ಊರಿಗೆ ಹೋಗಾಗ ಅಲ್ಲಿ ಇದ್ರಾಗ ಬಸ್ನ್ಯಾಗ ಹೋಗೋ ಮುಂದೆ ದಾರ್ಯಾಗ ರಾತ್ರಿ ಊಟಕ್ಕೆ ಬಿಡ್ತಾರಲ್ಲ, ಅಲ್ಲಿ ಡಾಬಾಗ. ಇಲ್ಲಿ ಅಡಿಗೆ ಮಾಡಿ ಅವತ್ತು ನೆನಪಾರ ಊಟ ತಗೊಂಡು ಹೋಗಿ ಹಂಗೆ ಹೋದ್ನಲ್ಲ, ಅಲ್ಲಿ ಡಾಬಾದಾಗ ಹೋಗ್ಬಿಟ್ಟು ಅಲ್ಲಿ ಊಟದ ಜಾಗನಾಗ ಹೊಟ್ಟೆ ಎಸ್ತೈತಿ, ದೋಸೆ ತಿನ್ನೋಂತ ಹೋದೆ. ಬಡ್ಡಾಗ ಒಂದು ರಬ್ಬರ್ದು ಇದು ಇಟ್ಕೊಂಡು ನಾವು ಜಗ್
ಅದು ಕೊಳತಂಗಾಗಿತ್ತು ಜಗ್ ಅದ್ರ ನೀರ್ ತುಂಬಿಟ್ಟಾನ ಹಿಂಗ ಇಷ್ಟು ಎದತ್ತಾ ಹಿಂಗ್ ಕೈ ಎತ್ತಿ ಹಿಂಗ್ ಮಾಡ್ತಾ ಮಾಡೋದು ಕಸವರಿ ಹಿಂಗ್ ಮಾಡಿಸಿದ್ದಾಯ್ತು. ನೀನು ದೋಸೆ ಬೇಡ ನೀನು ನಡಿ ಓಡ ಅಲ್ಲಿಂದ ಇಲ್ಲನ ಅಲ್ಲಿ ಏನೋ ತಿನ್ಲಿಲ್ಲ. ನನ್ನ ಬ್ಯಾಗ್ನಾಗ ಒಂದು ಬಿಸ್ಕೆಟ್ ಇತ್ತು, ಒಂದು ಬಿಸ್ಕೆಟ್ ಪ್ಯಾಕೆಟ್ ಇತ್ತು, ಅದೊಂದು ತಿನ್ಬಿಟ್ಟು ನೀರ್ ಕುಡಿದು ಮಲ್ಕೊಂಡ್ಬಿಟ್ನಪ್ಪ. ದೋಸೆ ಮಾಡೋ ಅವತಾರ ನೋಡ್ಬಿಟ್ಟೆ ಇನ್ನೊಂದ್ಸತಿ ಹೋಟೆಲ್ದಾಗ ದೋಸೆ ತಿನ್ಬಾರ್ದು ಅನಿಸ್ತು. ಆಮೇಲೆ ಬಿಜಾಪುರದಾಗ ಒಂದು ಘಟನೆ ಆಗೈತಿ, ಹೇಳ್ತೀನಿ ಆಮೇಲೆ. ಅವಾಗಿಂದ ಇರಾಗತ್ತೆ ಹೇಳ್ತೀನಿ ಅಂತ ಆಮೇಲೆ ಹೇಳ್ತೀನಿ ಬೇಡ. ಓಕೆ, ನಾಷ್ಟ ರೆಡಿ ಮಾಡಿ ಸಿಗ್ತೀನಿ. ಮತ್ತೆ ದೋಸೆ ಹಾಕ ತೋರಿಸ್ಬೇಕಾ? ಅಷ್ಟೇ ತೆಗಿ. ದೋಸೆ ರೆಡಿ. ಓಕೆ ನೋಡಿರಿ, ಇಷ್ಟೇ ಸಿಂಪಲ್. ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಇಟ್ಕೊಂಡ್ರೆ ಅಂದ್ರೆ ಈ ಥರ ಈಸಿ ಅಡುಗೆಗಳನ್ನೂ ನೋಡ್ಕೋಬೋದು ಬ್ಲಾಗ್ ಜೊತೆಗೆ. ಬ್ಲಾಗ್ಗಿಂತ ನಾನು ಅಡುಗೆಗಳನ್ನ ಜಾಸ್ತಿ ತೋರಿಸೋದು. ಯಾಕಂದ್ರೆ ಪ್ರತಿಯೊಬ್ಬರಿಗೆ ಅಡುಗೆಗೆ ಬೆಳಗ್ಗೆ ಎದ್ರೆ ಏನು ಮಾಡಬೇಕು ಅನ್ನೋ ಟೆನ್ಷನ್ ಇರ್ತೈತಿ. ಬ್ಯಾಚುಲರ್ಸ್ ಆಗಲಿ, ಮನೆ ಫ್ಯಾಮ್ಲಿನೂ ಮತ್ತು ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಅವಸರದಲ್ಲಿ ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ. ದೋಸೆ ಹಾಕೋದಲ್ಲ ನೆನಪೇ ಇಲ್ಲ, ಗೊತ್ತಾಗಲ್ಲ. ಅದಕ್ಕಾಗಿ ಹೇಳ್ತಾ ಇರೋದು. ಸಡನ್ನಾಗಿ ಅಡುಗೆ ಮಾಡೋದೆಲ್ಲ ನಿಮ್ಗೆ ಹೇಳ್ತೀನಿ ನಾನು. ಓಕೆ, ನನಗೆ ಇನ್ನೊಂದು ಡೌಟ್ ಆಗೈತೆ ರೀ. ಕಾಲೇಜಿಗೆ ಮಮ್ಮಿ ಹತ್ರ ನಾವು ಹತ್ರ ಗೊತ್ತಿಲ್ಲ ರೀ. ಟೈಮ್ ಆಗಿದ್ದು ನನಗೆ ರೀ, ಆದ್ರೆ ಊಟ ಮಾಡತ್ತಿದ್ದು ಅವರು. ಏನ್ರಿ ನ್ಯಾಯ ಏನ್ರಿ ಇದು ಹೇಳ್ರಿ ನನಗೆ. ಏನು ಗೊತ್ತಂದ್ರೆ ಫಸ್ಟ್ ದೋಸೆ ಅವಾಗ ತಿನ್ನಬಾರ್ದು, ಹಂಗಾಗ್ಬಿಟ್ಟು ಇದು ಆರಿದ್ಮೇಲೆ ತಿನ್ನಕ್ಕಾಗಲ್ಲ. ಆ ಫಸ್ಟ್ ದೋಸೆ ಇಟ್ಟು ಆರಿಸಿ ತಿನ್ನೋದಕ್ಕಿಂತ ಆ ದೋಸೆ ಆಗಿದ್ರೆ ಈ ದೋಸೆ ತಿನ್ನು ಮುಗಿಸೋಣ ಅಂತ ಅಷ್ಟೇ. ಏನು ಆದ್ರೆ ದೋಸೆನೂ ಮತ್ತೆ ಇದು ಪಲ್ಯ ಸಖತ್ ರುಚಿ. ಈ ಸಿದ್ಧಾರ್ಥಗ ಬಾಯಾಗ ನೀರ್ ಬರತ್ತವ, ಹೊಟ್ಟಿ ಕಡೆ ಆಗತ್ತವ. ನಿನ್ಬಿಟ್ಟು ತಿಂತಾರಲ್ಲ ಇವರು. ಇದು ಫಸ್ಟ್ ದೋಸೆ ಆಗಿರೋದ್ರಿಂದ ಅವನಿಗೆ ಕೊಡ್ತಾ ಇಲ್ಲ ಅಷ್ಟೇ. ಅದು ತಿನ್ನೋದು ಬಿಡಾಕ ಮನಸ್ಸು ನನಗೂ ಇಲ್ಲ, ಆ ರುಚಿ ಐತಿದು. ಎರಡನೇ ದೋಸೆ ನಾನೇ ತಿಂತಾರೆ ನೋಡ್ರಿ. ಈಗ ಸಿದ್ಧಾರ್ಥನ ಸರ್ದಿ ಹೆಂಗೈತಿ ಟೇಸ್ಟ್? ಸೂಪರ್ ಐತಲ್ಲ? ಹಾ, ಯಾವ್ದು ಬಾರಿ? ದೋಸೆ ಬಾರಿನ ಸಾಂಬಾರು ಬಾರಿನ? ಎರಡು ಕಾಂಬಿನೇಷನ್ ಮಸ್ತ್. ಹಾಂ, ಮಾತಾಡೋಕ್ಕೂ ಬರೋಲ್ಲ ಅವನಿಗೂ, ಬಿಸಿದ ಹಂಗೆ. ನಿಜ ರೀ, ಈ ಥರ ಎಲ್ಲ ಮಾಡ್ಕೊಂಡು ಮಕ್ಳಿಗೆ ಕೊಟ್ಟರೆ ಇಷ್ಟನೂ ಆಗ್ತದೆ. ಸಖತ್ ಟೇಸ್ಟ್ ಕೊಡ್ತದೆ ಇದು. ಅಂದ್ರೆ ಮಸಾಲೆ ಜಾಸ್ತಿ ಹಾಕ್ಬಾರ್ದು, ಅವಾಗವಾಗ ಮಾಡಬೇಕು, ಯಾವಾಗಲೂ ಮಾಡ್ಕೋಬಾರ್ದು. ಇದು ಸಖತ್ ಟೇಸ್ಟ್ ಕೊಡ್ತೈತಿ ಈ ಮಸಾಲ ರುಬ್ಬಿ ಮಾಡ್ಕೊಳ್ಳೋದ್ರಿಂದ. ಓಕೆ, ಸಿಗುಣ್ರಿ ಮತ್ತೆ. ನೋಡ್ರಿ, ಒಂದೇ ಸತಿ ಸಾಯಂಕಾಲ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೀನಿ. ಯಾಕಂತಂದ್ರೆ ಮಧ್ಯಾಹ್ನ ವಿಡಿಯೋನ ಸ್ಟಾರ್ಟ್ ಮಾಡಲಿಲ್ಲ. ಅಪರೂಪಕ್ಕೆ ಫ್ರೆಂಡ್ ಫೋನ್ ಮಾಡಿದ್ರು, ಮಾತಾಡ್ಕೊಂಡು ಅಲ್ಲೇ ಟೈಮ್ ಪಾಸ್ ಆಗೋಯ್ತು. ಪರೋಟ ತೊಗೊಂಬಂದರು. ಹಾಗೆ ಅವಾಗ ಸ್ವಲ್ಪ, ಯಾಕಂದ್ರೆ ಮಸಾಲ ಮಾಡಿದ್ನಲ್ಲ ಇದ್ರದ್ದು ಹಸಿ ಬಟಾಣಿದ ಮಸಾಲ, ಅದಕ್ಕೆ ಸ್ವಲ್ಪ ಪರೋಟ ಆದ್ರೆ ಮಸ್ತ್ ಆಗ್ತದೆ. ಹಾಗಾಗಿ ಪರೋಟ ತೊಗೊಂಬರೋಕ್ಕೆ ಹೇಳಿದ್ದೆ ನಾನೇ. ಭಾಳ ದಿನ ಆಯಿತು ತಿಂದು, ಹಾಗಾಗಿ ಪರೋಟ ತರಿಸಿದ್ದೀನಿ. ಸಿದ್ಧಾರ್ಥ ಈಗ ಪರೋಟ ಬಿಸಿ ಮಾಡಿಕೊಡ್ಬೇಕು. ತಾಟ್ ಹಿಡ್ಕೊಂಡು ಕೂತಾನ್ರಿ. ಈಗ 7:30 ಆಯ್ತು ಟೈಮ್. ಹಸುವಾಗೈತೆ ಅವ್ನಿಗೆ, ಲೇಟಾಗಿ ಬಂದ ಕಾಲೇಜಿನಿಂದ. ಈಗ ಮಾಡ್ಕೊಡತ್ತೀನಿ. ನಿಮ್ಗೆ ಹೇಳಿದೆ ನಾನು ಬಿಜಾಪುರ ಸುದ್ದಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು. ಇವತ್ತು ಟೈಮ್ ಸಿಗಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಖಂಡಿತ ನಾಳೆ ಹೇಳ್ತೀನಿ. ಹೇಳ್ಬೇಕು, ಅದು ತುಂಬ ಮುಖ್ಯವಾಗಿರುವಂಥ ವಿಷಯ. ಸುಮ್ಮನೆ ಚಾರುಪುರ್ ಹೇಳಿ ಎಲ್ಲೋ ಒಂಚೂರು ಹೇಳಿ ನನಗೆ ಆ ಥರ ಸರಿ ಬರಲ್ಲ. ಹಾಗಾಗಿ ಆ ವಿಷಯ ಹೇಳ್ಬೇಕಂದ್ರೆ ನನಗೆ ಸ್ವಲ್ಪ ಮೈಂಡ್ ಫ್ರೀ ಇರಬೇಕು, ಆರಾಮಾಗಿರಬೇಕು. ಅದು ಒಂಥರ ಕನೆಕ್ಟು, ಒಂಥರ ಕರಳು ಬಳ್ಳಿಯ ಒಂದು ಮಾತು. ಅದು ಏನು ಒಂಥರ ಎಮೋಷ್ನಲ್ ಏನೋ ಹೇಳ್ತಿರಲ್ಲ, ಆ ಥರ ಅದು. ಹಾಗಾಗಿ ಆ ವಿಚಾರನ ಸ್ವಲ್ಪ ಸಪ್ರೇಟಾಗಿ ಮಾತಾಡ್ತೀನಿ. ಇಲ್ಲಾಂದರೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನನ್ನ ಮನಸ್ಸಿಗೆ ತುಂಬ ಫೀಲ್ ಆಯ್ತು ಅವತ್ತು, ತುಂಬಾ ಬೇಜಾರಾಯಿತು. ನಾನು ಇಷ್ಟು ದಿವಸ ಜರ್ನಿ ಮಾಡಿದ್ದೀನಿ, ಆದರೆ ಅವತ್ತಿನ ದಿನ ಆಗಿರುವಂಥ ಬೇಜಾರು ನನಗೆ ಯಾವತ್ತೂ ಆಗಿರಲಿಲ್ಲ. ಅದನ್ನು ಯಾಕೆ ಎತ್ತ ಅಂತ ಅದೇ ನಾಳಿನ ವಿಡಿಯೋದಾಗ ಖಂಡಿತ ನಿಮಗೆ ಹೇಳ್ತೀನಿ. ಇವತ್ತಾಗಲಿಲ್ಲ ಆ ವಿಷಯದ ಬಗ್ಗೆ. ಯಾಕಂದರೆ ನಾನು ಲಾಸ್ಟಲ್ಲಿ ಮಾತಾಡಿದ್ರೆ ಅದು ಕೆಲವೊಬ್ಬೊಬ್ಬರಿಗೆ ಮುಟ್ಟಲ್ಲ. ಯಾಕಂದರೆ ಫಸ್ಟಿಂದ ಲಾಸ್ಟ್ವರೆಗೂ ಯಾರು ವಿಡಿಯೋಗಳನ್ನ ನೋಡಲ್ಲ. ಹಾಗಾಗಿ ಏನಪ್ಪ ಅಂತಂದರೆ ಅದನ್ನೇ ಒಂದು ಮಾತಾಡಿ ವಿಡಿಯೋನ ಹಾಕ್ತೀನಿ. ಅಂದರೆ ನಿಮ್ಮ ಮನಸ್ಸು, ನಿಮ್ಮ ಅಭಿಪ್ರಾಯ, ನಿಮ್ಮ ಪರಿಸ್ಥಿತಿಗಳನ್ನ ಯಾವ ಥರ ಆಗಿದೆ, ನಂತರ ನಿಮಗೂ ಏನಾದರೂ ಅನುಭವ ಆಗಿದೆಯಾ ಅಂತ ನೀವು ನನಗೆ ಕಮೆಂಟ್ ಮಾಡಿ ಹೇಳಿದರೆ ನನಗೊಂದು ಗೊತ್ತಾಗತ್ತೆ. ಹಾಗಾಗಿ ನನಗಂತೂ
ಫಸ್ಟ್ ಟೈಮ್ ಅನುಭವ ಆಗಿರೋದು. ನಾನು ಹುಟ್ಟಿದಾಗಿಂದ ಅಂದರೆ ನನಗೆ ಬುದ್ಧಿ ಬಂದಾಗಿಂದ, ನನಗೆ ತಿಳುವಳಿಕೆ ಬಂದಾಗಿಂದ ನಾನು ಎಂಥ ಅನುಭವನ ನಾನು ಆಗಿರಲಿಲ್ಲ. ನನಗೆ ಆ ಕಷ್ಟ ಏನು ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ ಆವತ್ತಾಗಿರೋ ಕಷ್ಟ, ಆ ದವಾಖಾನೆಗೆ ಹೋದಾಗ ಬಿಜಾಪುರದಲ್ಲಿ ನನಗಾಗಿರುವಂಥ ಕಷ್ಟನ ಖಂಡಿತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೇಬೇಕು. ಶೇರ್ ಮಾಡ್ಕೊಳ್ಳಿಲ್ಲ ಅಂದರೆ ನನಗಂತೂ ಸಮಾಧಾನ ಇರಲ್ಲ. ಹಾಗೆ ಅದೇ ಥರ ಎಷ್ಟು ಜನಕ್ಕೆ ನೋವು ಆ ಥರ ಆಗಿರ್ಬೋದು ಅನ್ನೋದು ಒಂದು ಅಂದಾಜು ನನಗೆ ಆಗಿರುತ್ತೆ. ನನಗೆ ಅನಿಸಿದ ಮಟ್ಟಿಗೆ ಕೆಲವೊಬ್ರಿಗೆ ಆಗಿರುತ್ತೆ, ಕೆಲವೊಬ್ರಿಗೆ ಆಗಿರಲ್ಲ. ಹಾಗೆ ನಂತರ ನನಗೆ ಇಷ್ಟು ದಿನ ಅದ್ರ ಅನುಭವ ಗೊತ್ತಿರಲಿಲ್ಲ. ಆ ಥರ ಇವಾಗ ಒಂದು ಟೈಮ್ ಆಯಿತು ನೋಡಿ, ಆ ಬೆಲೆ ಏನು, ಆ ಸ್ಥಾನ ಏನು, ಬೆಲೆ ಕಟ್ಟಕ್ಕಾಗದೇ ಇರುವಂಥ ಸ್ಥಾನ, ಅದಕ್ಕೆ ಅಷ್ಟು ಬೆಲೆ ಇದೆ. ಹೇಳ್ತೀನಿ ಏನು ಎತ್ತ ಅಂತ, ಆಯಿತಾ? ಬೇರೆ ಏನಿಲ್ಲ. ನನಗೆ ಚಮಚ ಸಿಗೋ ಒಂದು ಕೈ ಎತ್ತಿಗೆ ಕೈನ ಸುಟ್ಟು ಸಿದ್ಧಾರ್ಥಂದು ಮೊಬೈಲ್ ಪಟ್ಪಟ್ಟಿಗೆ ಹೋದಂಗೆ ಆಗ್ತದ. ಬಂದು ನಾ ಏನು ಮಾಡಲಿ, ಕೈ ಸುಡ್ತು. ಬಿಸಿ ಮಾಡಲ ಇನ್ನೊಂದು, ಆದರೆ ತಣ್ಣಗಾದ್ರೆ ತಿನ್ನೋಕ್ಕಾಗಲ್ಲ. ಬಿಸಿ ಜಲ್ದಿ ತಿನ್ನಂಗೆ. ನಿಮ್ಮ ಮಕ್ಕಳು ಊಟ ಮಾಡಲ್ಲ. ಬೆಳಗ್ಗೆಯಿಂದ ನಾವೇ ಇಬ್ಬರು ಎಂಜಾಯ್. ಬೆಳಗ್ಗೆಯಿಂದ ದೋಸೆ ಮಾಡ್ಕೊಂಡು ತಿಂದು, ಮಸಾಲ ಮಾಡ್ಕೊಂಡು ತಿಂದು, ಪರೋಟ ಮಾಡ್ಕೊಂಡು ತಿನ್ನತ್ತೀವಿ. ಈಗ ಅವರು ಬೈತಾರ, ನೋಡಾಕತ್ತಾರ. ನಾವು ನೋಡ